ಸರ್, ನಾವು ಇನ್ಶೂರೆನ್ಸ್ ಕಂಪ್ನಿಯವರು, ಇನ್ಶೂರೆನ್ಸ್ ಪೂರ್ತಿ ಕವರ್ ಆಗಿದೆ, ಏನಾರ ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಬದುಕಿನ ಬಂಡಿ ಎಲ್ಲೂ ನಿಲ್ಬಾರ್ದು ಅಂತ ಈ ಆಟೋ ರೂಪದಲ್ಲಿ ನೀನೇ ಬಂದಿದ್ಯಾ ಅಣ್ಣ. ನಮ್ಮ ಹಸಿವು ನೀಗ್ಸೋದಕ್ಕೆ ಇನ್ನು ನಮ್ಮ ಆಟೋನೇ ಹಸಿರು. ಬೇಗ ಮಾತಾಡ್ಕೊಡ. ಹಲೋ ಕೃಷ್ಣ, ಏನಾಯ್ತು? ನಾನು ಹೇಳಿದಾಗೆ ಆಟೋನ ರೆಡಿ ಮಾಡಿಸಿ ಅವ್ರ ಮನೆ ಮುಂದೆ ಬಿಟ್ಟಿಯಾ? ಅವ್ರು ಯಾರಾದರೂ ನೋಡಿದ್ರಾ? ಅಯ್ಯೋ ಕೃಷ್ಣ, ನೀನು ಹೇಳ್ದಾಗೆ ಇನ್ಶೂರೆನ್ಸ್ ಕಂಪನಿ ಹತ್ರ ಮಾತಾಡಿ ಆಟೋನ ಪೂರ್ತಿಯಾಗಿ ಸರಿ ಮಾಡಿ ಅವ್ರ ಮನೆ ಮುಂದೆ ನಿಲ್ಲಿಸಿದ್ದೆ. ಆಟೋ ಸೌಂಡ್ ಕೇಳಿದ ತಕ್ಷಣ ಅವರೆಲ್ಲ ಬಂದು ಆಟೋ ನೋಡಿ, ದೇವರೇ ಹೇಗೆ ಹೇಳಿ ಅವ್ರ ಮುಗ್ದಲ್ಲ ಸಂತೋಷ ನೋಡ್ಬೇಕಾಗಿತ್ತು. ನೀನು ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ. ಹೇಗೋ ಅವ್ರ ಸಂಸಾರ ಮುಂಚಿನ ಥರ ಆದರೆ ಸಾಕು. ರುಕ್ಕು ಆಟೋ ಓಡಿಸ್ಕೊಂಡು ಹೋದ್ಲು ಗೊತ್ತಾ? ಹೀಗಾಗಿರೋ ಗಾಯಕ್ಕೆ ಅದೊಂದು ಸಣ್ಣ ಔಷಧಿ ಅಷ್ಟೇ ಕಣ. ತೀರ್ಸಕ್ಕಾಗದಿರೋಷ್ಟು ಸಾಲ ಇದೆ ಕಣ. ಸದ್ಯಕ್ಕೆ ಸಾಕು, ಮಿಕ್ಕಿದ ಆಮೇಲೆ ಮಾತಾಡೋಣ. ವಿನಿ, ನೀನು ಹೊರಡು. ಸರಿ ಕೃಷ್ಣ. ಆಯ್ತನಾ? ಹಾಡ ನೋಡ್ದೆಯಪ್ಪ ಮಂಜು ನಿನ್ನ ತಂಗಿನ? ನಿನ್ನೆ ಮನೆವರೆಗೂ ಆಟ ಆಡ್ಕೊಂಡು ಓಡಾಡ್ತಿದ್ದವಳು ಈಗ ತಾನೇ ದುಡ್ದು ಮನೆ ಸಾಕೋ ಹಾಕಾಗ್ಬಿಟ್ಟಿದ್ದಾಳೆ. ಮೊದಲೇ ಸಂಬಳನೂ ತಂದುಕೊಟ್ಟಿದ್ದಾಳೆ. ಈಗ ನೀನಿದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಯೋ ಗೊತ್ತಿಲ್ಲ.